ಗಣೇಶನ ಮುಂದೆ ನೈಟೇ ಬರೋದು ನೋಡಿ. ಇದ್ರಾಗ ಸಾಂಗ್ಗಳು ಸ್ವಲ್ಪ ನಿನ್ನೆ ಕಾಲು ಸುಸ್ತಾಗ್ಬಿಟ್ಟಿದ್ವ. ಯಾಕಪ್ಪ ಸಾಂಗ್ಗಳಿಗೆ 2024 ಯಾಕೆ ನಾವು ಮಾಡ್ಬೇಕು? ಮೂಲ ಭಗವಾನೇ ಸೋದರನೇ ಸೋದರನೇ ರಕ್ಷಕನೇ ಬಾಂಧವನೇ ಸ್ವಾಮಿಯೇ ದಾನ ಪ್ರಭುವೇ. ಬಳ್ಳಾರಿ ಡಿಸ್ಟಿಕ್ ಸಂಡೂರು ತಾಲೂಕು ನಮ್ದು ರಾಜಾಪುರ ಗ್ರಾಮ. ನಾವು ಅಲ್ಲಿಂದ ಡಿಸೆಂಬರ್ 18ನೇ ತಾರೀಕು ಬಿಟ್ಟಿರೋದು. ಮತ್ತೆ ನಾವು ಮುಟ್ಟೋದು ಶಬರಿಮಲೆಗೆ ಜನವರಿ 10ನೇ ತಾರೀಕು. ನಾವು ವರ್ಷನೂ 10ನೇ ತಾರೀಕೆ ಹೋಗ್ತಿದ್ವಿ. ಈ ವರ್ಷ ಒಂದಿನ ಲೇಟ್ ಆಗ್ಬೋದು, ಯಾಕಂದರೆ ನಮಗೆ ಸಣ್ಣ ಸ್ವಾಮಿಗಳು ಭಾಳ ಜನ ಪಾದಯಾತ್ರೆ ಬಂದಿದ್ದ ಕಾರಣ ಜನವರಿ 11ನೇ ತಾರೀಕು ಅಯ್ಯಪ್ಪನ ದರ್ಶನ ಆಗುತ್ತಂತೆ ನಾವು ಅಂದ್ಕೊಂಡಿವಿ. ಹಾಗೆ ಆಗುತ್ತೆ, ಗ್ಯಾರಂಟಿ ಆಗುತ್ತೆ ಸ್ವಾಮಿ. ಸ್ವಾಮಿಗಳೇ, ಹಾಗೆ ಸುಮಾರು ಎಷ್ಟು ಕಿಲೋಮೀಟರ್ಗಳ ಒಂದು ಪಾದಯಾತ್ರೆ ಮಾಡಿದ್ದಾರೆ ಸ್ವಾಮಿ? ನಾವು ಇಲ್ಲಿಂದ ಈಗ 490 ಕಿಲೋಮೀಟರ್ ಮಾಡಿದ್ದೀವಿ ಸ್ವಾಮಿ. ಇನ್ನು ಇಲ್ಲಿಂದ ಈಗ ನಮಗೆ ಒಂದು 400 ಕಿಲೋಮೀಟರ್ ಇದೆ. ಇಲ್ಲಿಂದ ಶಬರಿಮಲೆ ಇನ್ನೊಂದು 400 ಕಿಲೋಮೀಟರ್ ಆಗುತ್ತೆ. ವರ್ಷ ನಾವೀಗ ಒಂದು 20 ವರ್ಷದಿಂದನೇ ಯಾತ್ರೆ ಮಾಡ್ತಾನೆ ಇದೀವಿ ಅಯ್ಯಪ್ಪ. ಹಾಗೆ ಸ್ವಾಮಿಗಳೇ, ಈಗ ಶಬರಿಮಲೆ ಯಾತ್ರೆಗೆ ತಾವು ಎಷ್ಟು ವರ್ಷದಿಂದ ಈ ಮಾಲಾಧಾರಿಯಾಗಿ ನೀವು ಗುರುಸ್ವಾಮಿಗಳಾಗಿ ಒಂದು ಅಯ್ಯಪ್ಪನ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ? ಅಯ್ಯಪ್ಪನ ಈಗ 24ನೇ ವರ್ಷ ಇದು. ನಾ ಮಾಲೆ ಹಾಕೊಳಕ್ಕೆ 24ನೇ ವರ್ಷ, ಆದರೆ ಅಯ್ಯಪ್ಪನ ಪಾದಯಾತ್ರೆ ಮಾಡೋಕ್ಕೆ ಇದು 12ನೇ ವರ್ಷ. ಮತ್ತು ಈಗ ಅಲ್ಲಿಂದ ಇಲ್ಲೇ ಮಠ ಮಾಡಿರೋದು ಈಗ 13 ದಿನ ಆಗುತ್ತೆ ಅಯ್ಯಪ್ಪ ನಮ್ಮದು. ಇನ್ನು ಇಲ್ಲಿಂದ ಇನ್ನೊಂದು 10 ದಿನ. ಒಂದು ಇನ್ಸಿಡೆಂಟ್ ಹೇಳಿ ಅಯ್ಯಪ್ಪ. ನಾ ಈಗ ಉಸಿರಾಡ್ತಿರೋದೇ ಅಯ್ಯಪ್ಪನಿಗೋಸ್ಕರ. ನಾವೊಬ್ಬ ಡ್ರೈವರು. ನಾನು ಗೋವಾದಿಂದ ಚೆನ್ನೈ ಹೊಡೆಯೋ ಟೈಮಲ್ಲಿ ನನಗೆ ಭಾಳ ಇದೇ ಆಯಿತು. ಆ ಟೈಮಲ್ಲಿ ಅಯ್ಯಪ್ಪನೇ ನನ್ನ ಕಾಪಾಡಿದ. ಆ ಅಯ್ಯಪ್ಪ ನನ್ನ ಕಾಪಾಡಿದ ಕ್ಷಣದಿಂದ ನಾನು ಆಗಿನಿಂದನೂ ನಾನು ಯಾರಿಗೂ ಕೇಳಿಲ್ಲ. ಅಪ್ಪನೂ ಕೇಳಿಲ್ಲ, ಅಮ್ಮನೂ ಕೇಳಿಲ್ಲ, ಅಣ್ಣನೂ ಕೇಳಿಲ್ಲ. ನಾನು ಸ್ವತಃ ಅಯ್ಯಪ್ಪ ನನಗೆ ಅವತ್ತು ಜೀವದಾತ. ಈಗ ಉಸಿರಾಡೋಕ್ಕೆ ಕಾರಣ ಅಯ್ಯಪ್ಪ ಅಂತಂದೇಳಿ ನಾನು ಸದಾ ಅಯ್ಯಪ್ಪನ ಮಾಲೆ ಹಾಕ್ಕೊಂಡು ಈಗ 25 ವರ್ಷ ಆಯಿತು. ಇದು 24ನೇ ಮುಗಿದ್ರೆ ಈಗೇನು ಇದು ಜನವರಿ ಬಂದರೆ 25 ವರ್ಷ ಆಗುತ್ತೆ. 25 ವರ್ಷದಿಂದ ನಾನು ಯಾರನ್ನೂ ಏನೂ ಕೇಳಿಲ್ಲ. ಅಯ್ಯಪ್ಪ ನಮ್ಮ ಊರಿಗೂ ನಮ್ಮೆಲ್ಲರಿಗೂ ಚೆನ್ನಾಗಿ ಇಡ್ಲಂತಂದೇಳಿ ಕೇಳಿದ್ವಿ. ಅಯ್ಯಪ್ಪ ನಮ್ಮೆಲ್ಲರಿಗೂ ಚೆನ್ನಾಗಿಟ್ಟಿದ್ದಾನೆ. ನಾವು ಹೇಳಿರೋ ಆಸೆಗಳೆಲ್ಲ ಈಡೇರಿಸಿದ್ದಾನೆ. ಮತ್ತು ಸ್ವಾಮಿಗಳಿಗೆ ವಿದ್ಯಾಭ್ಯಾಸ ಕೊಟ್ಟಾನೆ, ಸಣ್ಣ ಸ್ವಾಮಿಗಳಿಗೆ. ಆಮೇಲೆ ಎಷ್ಟೋ ಜನ ಕೆಲಸದಲ್ಲಿದ್ದಾರೆ. ನಮ್ಮ ಜಿಂದಾಲಲ್ಲಿ ಒಂದು 4-5 ಜನ ನೌಕರಿ ಸೇರ್ಕೊಂಡಿದ್ದಾರೆ ಸ್ವಾಮಿಗಳು, ಮಾಲೆ ಹಾಕ್ಕೊಂಡಿರೋರು. ಅಯ್ಯಪ್ಪನ ದಯದಿಂದ ಅವರೆಲ್ಲರೂ ಆಗಿದ್ದಾರೆ. ಎಲ್ಲವೂ ಚೆನ್ನಾಗಿ ನಡೀತಿದ್ದೇವೆ ಸ್ವಾಮಿ ಅಯ್ಯಪ್ಪನಿಂದ. ಸ್ವಾಮಿಗಳೇ, ಈಗ ಹಾಗೆ ತಾವು ಏನು ವೃತ್ತಿ ಮಾಡ್ಕೊಂಡಿದ್ದೀರಿ? ಸ್ವಾಮಿ ನಾವೀಗ ಡ್ರೈವರ್ ಆಗಿದ್ವಿ. ಆಮೇಲೆ ಮತ್ತೆ ಹೋದ ಸಲ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀವಿ. ಈಗ ರೈತ ಕುಟುಂಬದಾಗ ಹುಟ್ಟಿದ್ದಾರೆ ನಾವು. ಮತ್ತು ನಾವೀಗ ರೈತ ಕೆಲಸನೇ ಮಾಡ್ತೀವಿ. ನಮ್ಮಪ್ಪ ನಮಗೆ ಒಂದು 3 ಎಕರೆ ಜಮೀನು ಕೊಟ್ಟಿದ್ದೀನಿ, ಒಂದು ಬೋರ್ ಹಾಕ್ಸ್ಕೊಟ್ಟಿದ್ದಾನೆ. ಹಂಗಾಗಿ ನಾವು ತೋಟನೇ ಮಾಡೋಕತ್ತೀವಿ ಅಯ್ಯಪ್ಪ. ನಾಗೇಂದ್ರ ಸ್ವಾಮಿ ಅಂತ ಹೇಳ್ತಾರೆ ಅಯ್ಯಪ್ಪ. ನಾಗೇಂದ್ರ ಗುರುಸ್ವಾಮಿ ಅಂತ ಊರಲ್ಲೆಲ್ಲ ನಾಗೇಂದ್ರ ಗುರುಸ್ವಾಮಿ ಸ್ವಾಮಿ ಅಂತಾರೆ. ನಮ್ಮ ಹೆಸರು ನಾಗೇಂದ್ರ ಗುರುಸ್ವಾಮಿ. ಸ್ವಾಮಿ ನಮಗೆ ಈಗ ಹೋದ ಸಲ ನಮ್ಮ MLA ಆಗಿದ್ದಂಥ ತುಕಾರಾಮ್ ಸರ್ ಅವರು ನಮ್ಮ ಸನ್ನಿಧಾನಕ್ಕೆ ಒಂದು 50 ಲಕ್ಷ ರೂಪಾಯಿ ಗ್ರ್ಯಾಂಟ್ ಹಾಕಿದ್ರು. ಆ ಒಂದು ಉದ್ದೇಶಕ್ಕೆ ಯಾತ್ರೆ ಹೊಂಟಿದ್ದೆ ನಾವು. 50 ಲಕ್ಷ ಗ್ರ್ಯಾಂಟ್ ಹಾಕಿ ನಮ್ಮ CC ರೋಡ್ ಮಾಡಿದೆ. ವರ್ಷನೂ ಮಳೆ ಬಂದಂಗೆ ನಾವು ದಾರಿ ಮಾಡ್ದಂಗೆಲ್ಲ ಮಳೆ ಬಂದಂಗೆಲ್ಲ ದಾರಿ ಕೊರ್ಕೊಂಡು ಹೋಗ್ತಿತ್ತು. ನಮಗೆ ಬೈಕ್ ಬರೋಕ್ಕೆ ಮತ್ತು ಸೈಕಲ್ ಹುಡ್ರು ತೊಳೆಯೋಕ್ಕೆ ಮೇಲೆ ಬರೋಕ್ಕೆ ಕಷ್ಟ ಆಗ್ತಿತ್ತು. ಹಂಗಾಗಿ ನಮ್ಮ ಸಂಡೂರು ತಾಲೂಕಿನ ಶಾಸಕರಂತ ತುಕಾರಾಮ್ ಸರ್ ಅವರು 50 ಲಕ್ಷ ಗ್ರ್ಯಾಂಟ್ ಹಾಕಿ CC ರೋಡ್ ಮಾಡಿಸಿದ್ರು. ಆ ಒಂದು ಉದ್ದೇಶಕ್ಕೆ ನಾವು ಪಾದಯಾತ್ರೆ ಹೊಂಟಿದ್ವಿ. ಈ ಸಲ ಮತ್ತೆ ಅವರು MP ಗೆದ್ದರೆ ನಾನಲ್ಲ ನನ್ನ ಮಗನೂ ಪಾದಯಾತ್ರೆ ಮಾಡಿಸ್ತೀನಿ ಅಂತೇಳಿ ಆಸೆ ಇಟ್ಕೊಂಡಿದ್ದೆ. ಆ ಒಂದು ಉದ್ದೇಶಕ್ಕೆ ಅವ್ರಿಗೆ ಹೇಳ್ದೇ ಅವ್ರಿಗೆ ಯಾರಿಗೂ ಈ ವಿಷಯ ಹೇಳಿಲ್ಲ. ಆದರೂ ಭಗವಂತ ನಮಗೆ ಆಶ್ರಯ ಕೊಟ್ಟನ. ಮುಂದೆ ಇನ್ನು ಭಾಳ ಮಾಡೋ ಕೆಲಸ ಇದೆ ಸ್ವಾಮಿದು. ಹಂಗಾಗಿ ನನ್ನ ಮಗನ ಪಾದಯಾತ್ರೆ ಕರ್ಕೊಂಡು ತಂದೆ ಮಗ ಎಲ್ಲರೂ ನಾವು ಪಾದಯಾತ್ರೆ ಮಾಡಿದ್ವಿ. ನಮ್ಮ ಸ್ವಾಮಿಗಳು ಮತ್ತು ನನ್ನ ಮಗನ ಹೆಸರು ಪಂದಳ ರಾಜ್ಕುಮಾರ್ ಅಂತ ಎಲ್ಲ ಸ್ವಾಮಿಗಳು ಆ ಸ್ವಾಮಿಗೋಸ್ಕರ ಬಂದು ಈ ಯಾತ್ರೆಯನ್ನು ನೆರವೇರಿಸ್ತಾರಂತ ಹೇಳಿ ನೆರವೇರಿಸಿದ್ದಾರೆ.
ನೆರವೇರಿಸ್ತಾರೆ ಅಂತೇಳಿ ಅವರಲ್ಲಿ ಭಾಳ ಧನ್ಯವಾದಗಳು ಕೇಳ್ತಾ ನಮ್ಮ ಸ್ವಾಮಿಗಳಿಗೆ ಶರಣ ಅಂತ ಕೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಅಪ್ಪ, ಈಗ ಮತ್ತೆ 50 ಲಕ್ಷ ಗ್ರಾಂಟ್ ಅಲ್ಲದೆ ಅಯ್ಯಪ್ಪ, ನನ್ನ ಅಯ್ಯಪ್ಪ ಸ್ವಾಮಿಯ ನನ್ನಲ್ಲಿ ಕಂಡಿದ್ದ ದೇವರ ಭಗವಂತ ನಿಜವಾದ ಸ್ವರೂಪ ಅಯ್ಯಪ್ಪ ಎಂದರೆ ಏನಂತ ನನಗೆ ಗೊತ್ತಿದ್ದಿಲ್ಲ. ನನ್ನ ಕನಸು ಚಿಕ್ಕವನಿದ್ದಾಲಿದ್ದ 12 ವರ್ಷದಿಂದ ನನ್ನ ಆಸೆ ಅಯ್ಯಪ್ಪನ ಮಾಲೆ ಹಾಕಬೇಕೆಂಬುದು ಭಾಳ ಕನಸು. ಅದರಲ್ಲಿ ನಾನು ರಾಜಾಪುರದಲ್ಲಿ ಗ್ರಾಮದಲ್ಲಿ ಹೋಗಿ ನಮ್ಮ ಮಾಮ ಸ್ವಾಮಿ ಅವರು ಚಂದ್ರಸ್ವಾಮಿ ಅಂತೇಳಿ ನಮಗೆ ಮಾಲೆ ಹಾಕಿಸಿ ನಿಜ ಸ್ವರೂಪದಲ್ಲಿ ಫಸ್ಟಿಂದ 6ನೇ ವರ್ಷ ನಾನು ಮಾಲೆ ಹಾಕಿರೋದು. 2ನೇ ಪಾದಯಾತ್ರೆ. ಆತ ನಿಜವಾದ ದೈವ ಶಕ್ತಿ ಬಲವಲ್ಲದವನು ಅಯ್ಯಪ್ಪ. ನನ್ನ ಕನಸು ಎಲ್ಲ ಈಡೇರಿಸೋನು ಅಯ್ಯಪ್ಪನೇ. ಸ್ವಾಮಿಗೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ, ಸ್ವಾಮಿ ಶರಣಂ. ನಾವು ಕೊಪ್ಪಳ ಡಿಸ್ಟಿಕ್ ಕುಷ್ಟಗಿ ತಾಲೂಕು ತಾವರಗೆರೆಯಿಂದ ಡಿಸೆಂಬರ್ 14ರಂದು ಪಾದಯಾತ್ರೆಯನ್ನು ಹೊರಟಿವಿ. ನಮ್ಮ ತಾತಾಯಿ ಗುರುಸ್ವಾಮಿ ಅವರ ಆಶೀರ್ವಾದದಿಂದ ಕೃಪೆಯಿಂದ ಎಲ್ಲ ತುಂಬಾ ಸುಂದರವಾಗಿ ಪಾದಯಾತ್ರೆ ನಡೆದಿದೆ. ಎಲ್ಲ ಈ ಪಾದಯಾತ್ರೆಯಲ್ಲಿ ಅನುಭವ ಅಂದ್ರೆ ಎಲ್ಲ ಜೀವನದಲ್ಲಿ ಯಾವುದೇ ಪ್ರತಿಯೊಂದು ಸನ್ನಿವೇಶ ಬಂದ್ರೂ ಆ ಪಾದಯಾತ್ರೆಯಲ್ಲಿ ಕಲಿಸಿಕೊಡ್ತಾ ಇದೆ. ಹಾಗೆ ಈ ಅಯ್ಯಪ್ಪನ ಸೇವೆ ಮಾಡೋಕೆ ನಮಗೆ ಒಂದು ಪೂರ್ವ ಜನ್ಮದ ಪುಣ್ಯ. ನಮ್ಮ ತಾತಯ್ಯ ಗುರುಸ್ವಾಮಿ ಅವರ ಕೃಪೆ ಆಶೀರ್ವಾದದಿಂದ ಈ ವರ್ಷ ಯಾತ್ರೆ ಪ್ರತಿ ವರ್ಷನ ಅವರು ಗುರುಗಳ ಆಶೀರ್ವಾದದಿಂದ ನಮ್ಮ ಯಾತ್ರೆ ಸಾಗ್ತಾ ಇದೆ. ಅದೇ ರೀತಿಯಿಂದ ನಮ್ಮ ಊರಲ್ಲಿ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ತಾವರಗೆರೆ ಎಂಬ ಪಟ್ಟಣ, ಆ ಪಟ್ಟಣದಲ್ಲಿ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಇಲ್ಲ. ಹಾಗಾಗಿ ಅಯ್ಯಪ್ಪ ಸ್ವಾಮಿ ಬರೀ ಸನ್ನಿಧಿ ದೇವಸ್ಥಾನ ಕಟ್ಟಬೇಕಂತ ನಿರ್ಮಾಣ ಮಾಡ್ಬೇಕಂತ ನಮ್ಮೆಲ್ಲರ ಆಸೆ. ಹಾಗೂ ನಾವು ಅಲ್ಲಿಂದ 5 ಜನ ಪಾದಯಾತ್ರೆ ಹೊರಟವರು ಈ ದೇವಸ್ಥಾನ ಈ ಕಾರ್ಯವನ್ನು ಈ ವರ್ಷ ಒಂದು ದೇವಸ್ಥಾನ ಭೂಮಿ ಪೂಜೆ ಮಾಡಿದ್ದೇವೆ. ಬರೋ ವರ್ಷ ಮಣಿಕಂಠ ಅಯ್ಯಪ್ಪ ಧರ್ಮಶಾಸ್ತ್ರ ನಮ್ಮ ಗುರುಗಳ ಕೃಪೆಯಿಂದ ಅಯ್ಯಪ್ಪ ನಮ್ಮೂರಲ್ಲಿ ಬಂದು ನೆಲೆಸಲಿ, ಆ ಭಗವಂತನ 18 ಮೆಟ್ಲು ಆಗಲಿ, ಅದೇ ರೀತಿ ಒಂದು ಸನ್ನಿಧಾನವನ್ನು ನಿರ್ಮಾಣ ಆಗಲಿ ಎಂದು ನಾವು ಒಂದು ಸಂಕಲ್ಪ ಮಾಡಿಕೊಂಡು ನಾವು 5 ಜನ ಸೇರಿ ಅಯ್ಯಪ್ಪನಲ್ಲಿ ಬೇಡಕ್ಕೆ ಹೊರಟಿದ್ದೇವೆ. ದಯಮಾಡಿ ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಮಣಿಕಂಠ ಸ್ವಾಮಿಗಳ ಕೃಪೆಯಿಂದ ಹಾಗೂ ನಮ್ಮ ಗುರುಗಳ ಕೃಪೆಯಿಂದ ಪ್ರತಿಯೊಬ್ಬರು ಪಾದಯಾತ್ರೆ ಮಾಡ್ತಾ ಇರ್ತಂತ ಅವರು ಶಬರಿಮಲೆಗೆ ಹೋಗ್ತಾರಂತ ಎಲ್ಲರ ಕೃಪೆಯಿಂದ ನಮ್ಮ ಊರಲ್ಲಿ ಅಯ್ಯಪ್ಪ ಬಂದು ನೆಲೆಸಬೇಕು. ನಮ್ಮ ಊರಲ್ಲಿ ದೇವಸ್ಥಾನ ಬರೋ ವರ್ಷ ಅದರೊಳಗೆ ದೇವಸ್ಥಾನ ಕಟ್ಟೋ ಒಂದು ಕಾರ್ಯ ನಿಮ್ಮಿಂದ ಎಲ್ಲ ಅಯ್ಯಪ್ಪ ಸ್ವಾಮಿಗಳ ಕೃಪೆಯಿಂದ ಗುರುಗಳ ಆಶೀರ್ವಾದದಿಂದ ಆಗಬೇಕಂತ ಆ ಭಗವಂತನಲ್ಲಿ ಬೇಡುತ್ತಾ ಆ ಭಗವಂತನ ದರ್ಶನ ಮಾಡೋಕೆ ಇವತ್ತಿಗೆ ಡಿಸೆಂಬರ್ 14ರಂದು ನಾವು ಪಾದಯಾತ್ರೆ ಹೊರಟಿವಿ. ಇವತ್ತು ಈ ಗುಡ್ಲಪೇಟೆ ನಮ್ಮ ಮಂಜು ಗುರುಸ್ವಾಮಿಯವರ ಆ ಒಂದು ಆತಿಥ್ಯದಲ್ಲಿ ಅವರ ಒಂದು ಪ್ರಸಾದ ವ್ಯವಸ್ಥೆ ಆಯಿತು. ಪ್ರತಿಯೊಬ್ಬರಿಗೂ ಈ ಶಬರಿಮಲೆ ಪಾದಯಾತ್ರೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಅಯ್ಯಪ್ಪ ಸ್ವಾಮಿಗೂ ಇವರು ಆಶ್ರಯದಾತರು, ಅನ್ನದಾತರು ಕೂಡ. ಪ್ರತಿಯೊಂದು ಯಾರೇ ಬರಲಿ, ಒಬ್ಬರೇ ಬರಲಿ, 10 ಮಂದಿ ಬರಲಿ, ಯಾರೇ ಬಂದರೂ ಎಷ್ಟೇ ಗಂಟೆ ರಾತ್ರಿ ನಾವು ಸುಮಾರು ಒಂದು 4-5 ವರ್ಷದಿಂದ 12 ಗಂಟೆ 50 ನಿಮಿಷಕ್ಕೆ ನಾವು ಕಾಲ್ ಮಾಡಿದ್ರೆ ಅಕ್ಕ ಸ್ವಾಮಿ ಮತ್ತು ಅಣ್ಣ ಸ್ವಾಮಿ ಬಂದು ಆ ಗಂಟೆಯಲ್ಲಿ ನಮಗೆ ಪ್ರಸಾದವನ್ನು ಮುಟ್ಟಿಸಿ ಅವರು ಮನೆಗೆ ಹೋಗಿದ್ದಾರೆ. ಅವರು ಅಂಥ ಸ್ವಾಮಿಗಳು ಇನ್ನೂ ಹೆಚ್ಚಾಗಿ ಸಿಗಬೇಕು. ಆ ಭಗವಂತ ನಮ್ಗೆ ಅಂಥ ಸ್ವಾಮಿಗಳನ್ನು ಕೊಡ್ತಾ ಅಯ್ಯಪ್ಪನ ಬೇಡ್ತಾ ಇಲ್ಲಿಂದ ಎಲ್ಲರಿಗೂ ಶುಭ ಆಗಲಿ. ಅದೇ ರೀತಿಯಿಂದ ಈ ಪಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ರೈತರಿಗೆ ಮತ್ತು ಆಮೇಲೆ ಸೈನಿಕರಿಗೆ ಒಳ್ಳೆ ಶಕ್ತಿ ಕೊಡಲಿ, ರೈತರಿಗೆ ಒಳ್ಳೆ ದೇಹ ಬಲ ಕೊಡಲಿ, ಆಮೇಲೆ ಒಳ್ಳೆ ಬೆಳೆ ಬರಲಿ, ಮಳೆ ಬರಲಿ. ಆ ಭಗವಂತ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಆ ಭಗವಂತ ಎಲ್ಲರಿಗೂ ಪ್ರೀತಿಯಿಂದ ಹರಿಸಲಿ. ಎಲ್ಲರೂ ಅಯ್ಯಪ್ಪನ ಬೇಡೋಣ. ಸ್ವಾಮಿಯೇ ಸ್ವಾಮಿಯೇ ಮೂಲ ಭಗವಾನೇ ಸೋದರನೇ ಓಂ ಶ್ರೀ ಹರಿಹರ ಸುಧನಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಓಂ ತಾತಯ್ಯ ಗುರು ಸ್ವಾಮಿಯೇ. ಎಲ್ಲಾರು ನಮ್ಮ ಮಣಿಕಂಠ ಬಸ್ ತೆಗಿರೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಗೆ ಶರಣಮಯ್ಯಪ್ಪ, ಸ್ವಾಮಿಗೆ ಶರಣಮಯ್ಯಪ್ಪ, ಸ್ವಾಮಿಗೆ ಬನ್ನಿ. ಸ್ವಾಮಿಯಪ್ಪ ಹೋಯ್ತು ಬನ್ನಿ. ಒಳ್ಳೆದಾಗಿ ಹೋಯ್ತು ಬನ್ನಿ.